ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ಉಷಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಉಷಾಂತರಂಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ವೀಡಿಯೋಸ್ನ ನೋಡ್ತಾ ಇದ್ದೀರಾ ರೆಗ್ಯುಲರ್ ಆಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು, ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಹಾಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ನೋಡ್ತಾ ಇದ್ದೀರಾ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ನನ್ನ ಚಾನಲಲ್ಲಿ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರದಿಂದ ಬರುವಂತಹ ಅಪ್ಡೇಟ್ಸ್ ಆಗಿರ್ಬೋದು, ಅಥವಾ ಹೊಸ ಯೋಜನೆ ಬಗ್ಗೆ ಮಾಹಿತಿ ಆಗಿರ್ಬೋದು, ಪೋಸ್ಟ್ ಆಫೀಸ್ನ ಸ್ಕೀಮ್ಸ್ಗಳಾಗಿರ್ಬೋದು, ಪ್ರತಿಯೊಂದನ್ನು ಕೂಡ ಅಪ್ಡೇಟ್ ಮಾಡ್ತಿರ್ತೀನಿ. ಹಾಗೆ ನೀವು ನನ್ನ ಇನ್ಸ್ಟಾಗ್ರಾಮಲ್ಲಿ ನಾವು ಕೂಡ ಫಾಲೋ ಮಾಡ್ಬೋದು. ಆ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿರುತ್ತೆ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಇವತ್ತಿನ ವಿಡಿಯೋ ನೀವು ತಮ್ಮನೆಲ್ಲ ನೋಡಿರೋ ಹಾಗೆ ಹೌದು, ವರ್ಷದ ಪ್ರಾರಂಭದಲ್ಲೇ ಹೊಸ ರೇಷನ್ ಕಾರ್ಡ್ಗೆ ಯಾರೆಲ್ಲ ಅಪ್ಲೈ ಮಾಡಿದ್ದೀರಾ ನಿಮಗೆಲ್ಲ ಭರ್ಜರಿ ಗುಡ್ ನ್ಯೂಸ್. ಹೌದು, ಆಲ್ರೆಡಿ ಅಪ್ರೂವ್ ಆಗಿರೋ ರೇಷನ್ ಕಾರ್ಡ್ ಲಿಸ್ಟ್ನ ಬಿಡುಗಡೆ ಮಾಡಿದ್ದಾರೆ. ಹೌದು, ಯಾಕಂದರೆ ತುಂಬ ಈಗ ಆಲ್ಮೋಸ್ಟ್ 2 ವರ್ಷದ ಮೇಲಾಗೋಗಿತ್ತು ಹೊಸ ರೇಷನ್ ಕಾರ್ಡ್ಗೆ ಅಪ್ಲೈ ಮಾಡಿರೋರ್ದು ಅಪ್ರೂವಲ್ಲೇ ಕೊಟ್ಟಿರಲಿಲ್ಲ. ಕೊನೆಗೂ ಕೂಡ ವರ್ಷದ ಆರಂಭದಲ್ಲೇ ಅಪ್ರೂವಲ್ನ ಕೊಟ್ಟಿದ್ದಾರೆ. ಅದ್ರ ಲಿಸ್ಟ್ನ ಕೂಡ ಆಹಾರ ವೆಬ್ಸೈಟಲ್ಲಿ ಬಿಟ್ಟಿದ್ದಾರೆ. ನೀವು ಅದನ್ನ ಮೊಬೈಲಲ್ಲೇ ಚೆಕ್ ಮಾಡ್ಕೋಬೋದು. ಅಕಸ್ಮಾತ್ ನೀವು ಅಪ್ಲೈ ಮಾಡಿದ್ದೀರಾ ಅಂತಂದರೆ ನಿಮ್ಮ ಲಿಸ್ಟ್ ಆ ಲಿಸ್ಟಲ್ಲಿ ನಿಮ್ಮ ಹೆಸರು ಇದೆಯಾ ಏನು ಅನ್ನೋದನ್ನ ಚೆಕ್ ಮಾಡ್ಬೋದು. ಹಾಗೆ ಈ ಕಾರ್ಡ್ನ ಎಲ್ಲಿ ಕಲೆಕ್ಟ್ ಮಾಡಬೇಕು ಏನು ಅಂದರೆ ನೀವೆಲ್ಲೂ ಹೋಗೋ ಅಗತ್ಯ ಇಲ್ಲ. ಜಸ್ಟ್ ಇದು ಲಿಸ್ಟ್ನ ಚೆಕ್ ಮಾಡಿದ್ರೆ ನಿಮ್ಗೊಂದು ಕನ್ಫರ್ಮೇಷನ್ ಸಿಗುತ್ತೆ, ಹೌದಪ್ಪ ನಮ್ಮದು ಕಾರ್ಡ್ ಅಪ್ರೂವಲ್ ಆಗಿದೆ ಏನು ಅಂತ. ಖಂಡಿತ ನಿಮ್ಮ ಮನೆಗೇನೆ ಅಂದರೆ ನೀವು ರೇಷನ್ ಕಾರ್ಡ್ ಅಪ್ಲೈ ಮಾಡೋಕ್ಕೆ ಬೇಕಾದ್ರೆ ಏನು ಅಡ್ರೆಸ್ ಕೊಟ್ಟಿರ್ತೀರಾ ಆ ಅಡ್ರೆಸ್ಗೆ ನಿಮಗೆ ಪೋಸ್ಟ್ ಮುಖಾಂತರ ನಿಮ್ಮ ರೇಷನ್ ಕಾರ್ಡ್ ಬರುತ್ತೆ. ನೀವೆಲ್ಲೂ ಹೋಗಿ ಕಲೆಕ್ಟ್ ಮಾಡ್ಕೋಬೇಕು ಅನ್ನೋ ಅಗತ್ಯ ಇಲ್ಲ. ಬಟ್ ಏನಪ್ಪ ಅಂದರೆ ಲಿಸ್ಟ್ನ ಬಿಟ್ಟಿದ್ದಾರೆ. ನಿಮ್ಗೊಂದು ಕನ್ಫರ್ಮೇಷನ್ಗೆ ನಿಮ್ದು ಅಪ್ರೂವಲ್ ಆಗಿರುತ್ತಾ ಇಲ್ಲ ಅಂತ ಡೌಟ್ ಇರುತ್ತಲ್ಲ. ಸೊ ಹಾಗಾಗಿ ಆಹಾರ ವೆಬ್ಸೈಟಲ್ಲಿ, ಅದು ಅಫಿಷಿಯಲ್ ಆಹಾರ ವೆಬ್ಸೈಟ್ನ ನಿಮಗೆ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಆ ಲಿಂಕ್ ಮುಖಾಂತರ ನೀವು ನಿಮ್ಮ ಮೊಬೈಲಲ್ಲೇ ಚೆಕ್ ಮಾಡ್ಕೋಬೋದು. ಇವಾಗ ನಾನು ಹೇಳ್ತೀನಿ ನಿಮಗೆ ಪ್ರೊಸೀಜರ್ ಹೇಗೆ ನೀವು ಚೆಕ್ ಮಾಡ್ಕೋಬೋದು ಏನು ಅಂತ. ಡಿಸ್ಕ್ರಿಪ್ಷನ್ನಲ್ಲಿರೋ ಕೊಟ್ಟಿರುವಂತಹ ಲಿಂಕ್ನ ಕ್ಲಿಕ್ ಮಾಡಿದರೆ ಒಂದು ಪೇಜ್ ಓಪನ್ ಆಗುತ್ತೆ. ಆ ಪೇಜ್ ನಿಮ್ಮ ಬಲಗಡೆ ಒಂದು 3 ಡಾಟೆಡ್ ಲೈನ್ಸ್ ಇರುತ್ತೆ. ಸೊ ನೀವು ಆ ಲೈನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ಸೇವೆಗಳು ಅಂತ ಒಂದು ಆಪ್ಷನ್ ಕಾಣುತ್ತೆ. ಆ ಈ ಸೇವೆಗಳು ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡಿ ಆಮೇಲೆ ನೆಕ್ಸ್ಟ್ ಇನ್ನೊಂದು ಪೇಜ್ ಓಪನ್ ಆಗುತ್ತೆ. ಅಲ್ಲಿ ಈ ಪಡಿತರ ಅಂತ ಒಂದು ಆಪ್ಷನ್ ಬರುತ್ತೆ. ಸೊ ನೀವು ನೆಕ್ಸ್ಟ್ ಈ ಪಡಿತರ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಒಂದು ಪೇಜ್ ಓಪನ್ ಆಗುತ್ತೆ. ಅಲ್ಲಿ ನೀವು ಏನು ಮಾಡಬೇಕಂದ್ರೆ, ನೀವು ನಿಮ್ಮ ಅಡ್ರೆಸ್ ಎಲ್ಲಿ ಕೊಟ್ಟಿರ್ತೀರಾ, ನಿಮ್ಮದು ತಾಲೂಕು ಬಂದಿರುತ್ತಾ ಅಥವಾ ಜಿಲ್ಲೆ ಬಂದಿರುತ್ತಾ ಅಥವಾ ನಿಮ್ಮದು ಗ್ರಾಮ ಪಂಚಾಯತಿಗೆ ಬಂದಿರುತ್ತಾ. ಸೊ ಅಲ್ಲಿ ಡೀಟೇಲ್ಸ್ನ ಕೊಟ್ಟಿರ್ತಾರೆ ನಿಮಗೆ, ನಿಮ್ಮದು ಪ್ಲೇಸ್ ಯಾವುದು ಅಂತ. ಈಗ ನಿಮ್ದು ಏನಾದ್ರು ತಾಲೂಕು ಹಾಕಿದ್ರೆ ತಾಲೂಕು ಅಂತ ಆಪ್ಷನ್ನ ಕ್ಲಿಕ್ ಮಾಡಿ ಒಂದು ಕ್ಯಾಪ್ಚಾ ಕೊಟ್ಟಿರ್ತಾರೆ. ಆ ಕ್ಯಾಪ್ಚಾ ಏನು ಸೇಮ್ ಇರುತ್ತೋ ಅದನ್ನೇ ನೀವು ಟೈಪ್ ಮಾಡಿ ಓಕೆ ಕೊಟ್ಟರೆ ಅಲ್ಲಿ ಅಂದರೆ ಆ ಪ್ಲೇಸಲ್ಲಿ ಸೆಲೆಕ್ಟ್ ಆಗಿರೋ ಡೀಟೇಲ್ಸ್ ಎಲ್ಲ ಬಂದಿರುತ್ತೆ. ನಿಮ್ಮ ಹೆಸರಾಗಿರ್ಬೋದು, ಮನೆ ಅಡ್ರೆಸ್ ಎಲ್ಲ ಆಗಿರ್ಬೋದು. ನೀವು ಆ ಲಿಸ್ಟ್ನಲ್ಲಿ ನೋಡಿ ಚೆಕ್ ಮಾಡ್ಕೋಬಹುದು. ನೀವು ನಿಮ್ಮ ಪ್ಲೇಸು ಹಾಗೆ ನೀವು ಕ್ಯಾಪ್ಷನ ಎಂಟರ್ ಮಾಡಿದ್ದೀರಾ ಅಂದರೆ ಆ ಪ್ಲೇಸಲ್ಲಿ ಯಾರ್ಯಾರ್ದೆಲ್ಲ ರೇಷನ್ ಕಾರ್ಡ್ ಅಪ್ರೂವ್ ಆಗಿರುತ್ತೋ ಅವ್ರ ಲಿಸ್ಟೆಲ್ಲ ಬಂದ್ಬಿಡುತ್ತೆ. ಸೊ ನೀವಲ್ಲಿ 1 ಬೈ 1 ಚೆಕ್ ಮಾಡ್ಕೊತಾ ಬರಬೇಕು. ನಿಮ್ಮ ಆ ಲಿಸ್ಟಲ್ಲಿ ನಿಮ್ಮ ಹೆಸರು ಇದೆಯಾ, ನಿಮ್ಮ ಮನೆ ಅಡ್ರೆಸ್ ಇದೆಯಾ ಏನು ಅಂತ. ಅಕಸ್ಮಾತ್ ಇದೆ ಅಂತಂದರೆ ನಿಮ್ಮ ರೇಷನ್ ಕಾರ್ಡ್ ಅಪ್ರೂವಲ್ ಆಗುತ್ತೆ ಅಂತ, ಆಗಿದೆ ಅಂತ. ಸೊ ಅತಿ ಶೀಘ್ರದಲ್ಲೇ ಅಡ್ರೆಸ್ಗೆ ನಿಮ್ಮ ರೇಷನ್ ಕಾರ್ಡ್ ಪೋಸ್ಟ್ ಮುಖಾಂತರ ಬರುತ್ತೆ. ನೀವೆಲ್ಲೂ ಕೂಡ ಹೋಗಿ ಕಲೆಕ್ಟ್ ಮಾಡ್ಕೊಳ್ಳೋ ಅಗತ್ಯ ಇರಲ್ಲ. ಐ ಹೋಪ್ ನಿಮಗೆ ಹೆಲ್ಪ್ ಆಯಿತು ಅಂದ್ಕೊಂಡಿದ್ದೀನಿ. ಅಕಸ್ಮಾತ್ ನೀವು ಅಪ್ಲೈ ಮಾಡಿಲ್ಲ, ನಿಮ್ಗೇನು ನೆಸಿಟಿ ಇಲ್ಲ ಅಂದರೆ ಸಾಕಷ್ಟು ಜನ ಅಪ್ಲೈ ಮಾಡಿರ್ತಾರೆ, ಲಕ್ಷಾಂತರ ಜನ ಪಾಪ ಅಪ್ಲೈ ಮಾಡಿ ಕಾಯ್ತಿರ್ತಾರೆ. ಖಂಡಿತವಾಗ್ಲೂ ನೀವುಗಳು ರೇಷನ್ ಕಾರ್ಡ್ ಸಿಕ್ಕಿದ ಮೇಲೆ ಗೃಹ ಲಕ್ಷ್ಮಿ ಯೋಜನೆಗಾಗಿರ್ಬೋದು ಅಥವಾ ಈ ಅನ್ನಭಾಗ್ಯ ಯೋಜನೆ ಅಡಿ ಏನು ಅಕ್ಕಿ ಕೊಡ್ತಿದ್ದಾರೆ ಅದನ್ನ ತೊಗೊಳೋದಾಗಿರ್ಬೋದು, ಪ್ರತಿಯೊಂದು ಸೇವೆಗಳು ನಿಮಗೂ ಕೂಡ ಗೌರ್ಮೆಂಟಿಂದ ಏನೇನು ನಿಮಗೆ ಕೊಡ್ತಿದ್ದಾರೆ ಫೆಸಿಲಿಟಿ ಪ್ರತಿಯೊಂದನ್ನು ಕೂಡ ನೀವು ಯೂಸ್ ಮಾಡ್ಕೋಬೋದು. ಹಾಗೆ ಗೃಹಲಕ್ಷ್ಮಿ ಯೋಜನೆ ಕೂಡ ನಿರಂತರವಾಗಿ ನಡೀತಾನೆ ಇರುತ್ತೆ. ನೀವು ಆ ಯೋಜನೆಗೂ ಕೂಡ ಅಪ್ಲೈ ಮಾಡಬಹುದು. ಅಪ್ಲೈ ಮಾಡಿದ 2-3 ಮಂತ್ಸ್ ಆಗುತ್ತೆ, ಅದು ಸಿಸ್ಟಮಲ್ಲಿ ಅಪ್ಡೇಟ್ ಆಗುತ್ತೆ, ಸರ್ವರಲ್ಲಿ ಅಪ್ಡೇಟ್ ಆಗುತ್ತೆ. ಅದಾದಮೇಲೆ ಅಪ್ಡೇಟ್ ಆದಮೇಲೆ ಯಾವ ಕಂತಿನ ಹಣ ಜಮೆ ಮಾಡ್ತಾರೋ ಆವಾಗಿಂದ ನಿಮಗೂ ಅಕೌಂಟ್ಗೂ ಕೂಡ ಹಣ ಬರೋವಂಥದ್ದು. ಐ ಹೋಪ್ ನಿಮಗೆ ಈ ವಿಡಿಯೋದಿಂದ ಮಾಹಿತಿ ಸಿಕ್ತು ಅಂದ್ಕೊಂಡಿದ್ದೀನಿ. ಇದೇ ಥರ ವೀಡಿಯೋಸ್ಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನ ಮರಿಬೇಡಿ. ಹೀಗೆ ಸಪೋರ್ಟ್ ಮಾಡಿ. ಸುಮ್ಮನೆ ವಿಡಿಯೋ ನೋಡಿ ಸುಮ್ಮನೆ ಆಗಬೇಡಿ. ದಯವಿಟ್ಟು ಲೈಕ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬ ಜನ ನೋಡ್ತೀರಾ, ಲೈಕು ಮಾಡಿರಲ್ಲ, ಸಬ್ಸ್ಕ್ರೈಬು ಮಾಡಿರಲ್ಲ. ಮಾಡಿದ್ರೇನಲ್ಲ ನಮಗೂ ಕೂಡ ಸಪೋರ್ಟ್ ಸಿಗೋದು. ಇದೇ ರೀತಿ ಹೆಚ್ಚು ನಿಮಗೆ ಇನ್ಫಾರ್ಮೇಟಿವ್ ಆಗಿರುವಂತಹ ವೀಡಿಯೋಸ್ನ ಮಾಡ್ತಾನೆ ಇರ್ತೀನಿ. ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್. ನಮಸ್ಕಾರ.